ಬಿಡು ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಾಡುತ್ತಾಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಾಡುತ್ತಾಯ ಪಡೆದ ಬಳಕ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ವರದ ತೆರದಲ್ಲಿ ಪಡೆದು ಸುಖವನ್ನು ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ನಾವೆಲ್ಲ ಬಿಂದುಗಳು ಬಿಂದುಗಳು ಅವಳ ಸಿಂಹೋ ಭೈರವಿ ಸಿಂಹೋ ಭೈರವಿ ಬಿಡು ಮನದ ಮೂರ್ಖತೆಯ ಪ್ರಪಂಚ ಬೆಳಗುವ ಸೂರ್ಯನಿಗಾದರೂ ಗ್ರಹಣ ಬಡಿಯುತ್ತದೆ, ಮೋಡ ಕವಿಯುತ್ತದೆ. ಆಗ ಸೂರ್ಯನ ಬೆಳಕು ಭೂಮಿಯನ್ನು ಪ್ರತಿನಿಧಿಸುವುದಿಲ್ಲ, ಅದು ಸ್ವಲ್ಪ ಹೊತ್ತು ಮಾತ್ರ. ಗ್ರಹಣ ಬಿಟ್ಟ ಮೇಲೆ ಸೂರ್ಯ ಪ್ರಕಾಶಿಸ್ತಾರೆ, ಮೋಡ ಸರಿದ ಮೇಲೆ ಸೂರ್ಯ ಬೆಳಗುತ್ತಾರೆ. ನಿನಗೂ ಈಗ ಬಂದದ್ದದೇ, ಜ್ಞಾನಕ್ಕೆ ಅಜ್ಞಾನ ಬರದೆ ಆ ಮೌಢ್ಯತೆ, ಆ ಕ್ಲೇಶ, ಅದೆಲ್ಲವನ್ನು ನೀನು ಬಿಟ್ಟು ಬಿಡಬೇಕು. ಇಲ್ಲಿಯವರೆಗೆ ತರುಣಿ ತರುಣಿ ಎಂಬ ಹಾಗೆ ಭಾವಿಸಿದೆ. ತರುಣಿ ಅಲ್ಲ, ಅವಳು ಆದಿಮಾಯಿ ಅಂತ ನಾನು ಹೇಳಿದ ಮೇಲೆ ಆ ಮೌಢ್ಯತೆಯನ್ನು ನೀನು ಬಿಡಬೇಕು. ಪ್ರಭು, ಈ ಕಾಲದಲ್ಲಿ ನೀನು ಮದುವೆ ಆಗುವಂತಹ ಮನಸ್ಸು ಮಾಡುವುದಲ್ಲ, ಶ್ರೀದೇವಿಯ ಭಕ್ತಿಯನ್ನು ಮಾಡಬೇಕು, ಭಜನೆಯನ್ನು ಮಾಡಬೇಕು. ಹೆಂಡತಿಯ ಸುಖವನ್ನೇ ಪಡೆಯಬೇಕೇ ಹೊರತು ಜಗತ್ತಿಗೆ ತಾಯಿ ಸರ್ವೇಶ್ವರಿಯ ಸುಖವನ್ನು ಪಡೆಯುತ್ತೇನೆ ಎಂಬ ಹಾಗೆ ಹೇಳಿದರೆ ಅದು ಅಪರಾಧವಾಗುತ್ತದೆ. ಒಂದು ರೀತಿಯಲ್ಲಿ ನೀನು ಅವಳನ್ನು ಬಯಸಿದ್ದು ಸರಿ, ಆದರೆ ಹೆಂಡತಿಯಾಗಿ ಬಯಸಬೇಡ, ತಾಯಿಯಾಗಿ ಬಯಸಬೇಕು. ನಿನಗೆ ಬೇಕಾಗಿ ಹೋದವರೆಲ್ಲರೂ ಕೂಡ ಅಣಿದು ಹೋದರು, ಇನ್ನು ಉಳಿದವರನ್ನು ಅಣಿಸುವಂತ ಮನ ಮಾಡಬೇಡ. ಉಳಿದವರನ್ನು ಉಳಿಸಬೇಕಂತಾದರೆ ಅವರ ಕೈ ಹಿಡಿಯುವುದರ ಬದಲು ಕಾಲ ನಾನು ಹೇಳುವುದೇ ಬಿಡುಮನದ ಮೂರ್ಖತೆಯನ್ನು. ಯಾವುದೇ ಮಾತುಗಳು ನನಗೆ ಸತ್ಯವಾಗಲಿರೋ. ನಾನು ಆಗದಿಂದ ನೋಡುವುದು, ನಾನು ಮಾತಾಡುವಾಗ ಹೀಗೆ ನೋಡ್ತೀನಿ, ನನ್ನ ಭಾಷೆ ಅರ್ಥ ಆಗಲಿಲ್ಲ, ನನ್ನ ಶೈಲಿ ಅರ್ಥ ಆಗಲಿಲ್ಲ. ಅದು ಯಾವುದು ಅಲ್ಲ, ನಿನ್ನ ಮಾತುಗಳು ನನಗೆ ಸತ್ಯವಾಗದ ಕಾರಣದಿಂದಲೇ ನಾನು ನಿನ್ನ ಆ ರೀತಿಯಾಗಿ ನೋಡಿದ್ದು. ಮತ್ತೆ ನಾವು ಮಾತಾಡುಬೇಕು. ರಕ್ತ ಬೀಜ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಗೌರವ ಇರಿಸಿಕೊಂಡವ ನಾನು ಈಗಲೂ ಉಂಟಲ್ಲ, ಅದಕ್ಕಾದಿಷ್ಟು ನನಗೆ ಸುಮ್ಮನೆ ಗೌರವ ಇದ್ದಂದ್ರೆ ನಾನು ಮಾತಾಡಲಿಕ್ಕೆ ಬಂದದ್ದು. ಉಳಿದವರು ಹೊರಗಿದ್ರೆ ಹೋಗಲಿದ್ದೆ. ನಿನ್ನ ಬದಲಾಗಿ ಯಾರಾದರೂ ಈ ರೀತಿಯಾಗಿ ಮಾತನಾಡುತ್ತಿದ್ದೆ ನನಗೆ ಮುಂಡ ಬೇರೆ ಬೇರೆ ಆಗ್ತಿತ್ತು. ನಾನು ಹಾಗೆ, ನೀನು ಹೊರಟ ಕಾರಣ ಪಡ್ತದ್ದು. ಉಳಿದವರು ಯಾರು ಹೊರಟು ನಾವೆಲ್ಲ ಅಟ್ಟು ಹೋಗುವ ಕ್ರಮ ಇಲ್ಲ. ರಕ್ತ ಬೀಜ ಕಡಂಬಗಳನ್ನೆಲ್ಲ ಕುಳಿತುಕೊಂಡು ಸುಮ್ಮನಲ್ಲ